ಲೂಕನು ಬರೆದಂಥ ಸುವಾರ್ತೆ 21ನೇ ಅಧ್ಯಾಯ 3 ಮತ್ತು 4ನೆಯ ವಾಕ್ಯಗಳು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಈ ಬಡ ವಿಧವೆ ಎಲ್ಲರಿಗಿಂತಲೂ ಹೆಚ್ಚು ಹಾಕಿದ್ದಾಳೆ. ಹೇಗೆಂದರೆ ಅವರೆಲ್ಲರೂ ತಮಗೆ ಸಾಕಾಗಿ ಮಿಕ್ಕದ್ದರಲ್ಲಿ ಕಾಣಿಕೆ ಕೊಟ್ಟರು, ಈಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದ ಜೀವನವನ್ನೆಲ್ಲ ಕೊಟ್ಟುಬಿಟ್ಟಳು ಅಂದನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನೊಬ್ಬ ವಿಧವೆಯ ಕಾಣಿಕೆಯ ವಿಷಯದಲ್ಲಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಆಲಯದ ಕಾಣಿಕೆಯ ಬೊಕ್ಕಸದ ಮುಂದೆ ಕೂತುಕೊಂಡು ಅದರಲ್ಲಿ ಕಾಣಿಕೆ ಹಾಕುವಂಥವರನ್ನು ನೋಡುತ್ತಾ ಇರುವಾಗ ಅನೇಕ ಐಶ್ವರ್ಯವಂತರು ಬಂದು ದೇವರಿಗೆಂದು ಹೆಚ್ಚು ಹೆಚ್ಚಾಗಿ ಕಾಣಿಕೆಗಳನ್ನು ಹಾಕುತ್ತಾ ಇದ್ದರು. ಆದರೆ ಅವರ ಮಧ್ಯದಲ್ಲಿ ಒಬ್ಬ ಬಡ ವಿಧವೆಯು ಬಂದು ತನ್ನ ಬಳಿಯಲ್ಲಿದ್ದಂಥ 2 ಕಾಸನ್ನು ಆಲಯದ ಬೊಕ್ಕಸದಲ್ಲಿ ಹಾಕುವಾಗ ಯೇಸು ಕ್ರಿಸ್ತನು ಆ ಕ್ಷಣದಲ್ಲೇ ಹೇಳುತ್ತಾ ಇದ್ದಾನೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಈ ಬಡ ವಿಧವೆ ಎಲ್ಲರಿಗಿಂತಲೂ ಹೆಚ್ಚು ಹಾಕಿದ್ದಾಳೆ ಎಂಬುದಾಗಿ. ಹೇಗೆ ಎಂದು ಹೇಳುವಾಗ ಅವರೆಲ್ಲರೂ ತಮಗೆ ಸಾಕಾಗಿ ಮಿಕ್ಕದರಲ್ಲಿ ಕಾಣಿಕೆ ಕೊಟ್ಟರು, ಈಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದ ಜೀವನವನ್ನೆಲ್ಲ ಕೊಟ್ಟುಬಿಟ್ಟಳು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅಂದರೆ ಆಕೆಗೆ 2 ಕಾಸು ಇಡೀ ಜೀವನವೇ ಆಗಿತ್ತು. ಆದರೆ ಅದನ್ನು ದೇವರಿಗೆ ಕೊಟ್ಟದ್ದರಿಂದ ದೇವರು ಅದರಲ್ಲಿ ಬಹಳ ಸಂತೋಷ ಪಡುತ್ತಾ ಇದ್ದಾರೆ. ಅಂದ್ರೆ ನಾವು ಕಾಣಿಕೆಯನ್ನು ಕೊಡುವಾಗ ದೇವರದನ್ನು ಬರೀ ಹಣ ಎಂಬುದಾಗಿ ನೋಡುವುದಿಲ್ಲ, ಅದನ್ನು ನಮ್ಮ ಜೀವಿತ ಎಂಬುದಾಗಿ ನೋಡುವಂಥದ್ದು. ಆ ಹಣವು ನಮ್ಮ ಜೀವಿತದಲ್ಲಿ ಎಷ್ಟು ಪ್ರಾಮುಖ್ಯವಾಗಿದೆಯೋ ಅಷ್ಟು ನಾವು ನಮ್ಮ ಜೀವಿತವನ್ನೇ ದೇವರಿಗೆ ಸಮರ್ಪಿಸಿದ್ದೇವೆ ಎಂಬುದಕ್ಕೆ ಅದು ಸ್ಪಷ್ಟವಾದ ಗುರುತಾಗಿದೆ. ಆದ್ದರಿಂದ ದೇವರ ಸೇವೆಗೆಂದು ನೀವು ಕಾಣಿಕೆಯನ್ನು ಕೊಡುವಾಗ ಏನೋ ಹಣ ಕೊಡುತ್ತಾ ಇದ್ದೇವೆ, ಹಣ ಸಹಾಯ ಮಾಡುತ್ತಾ ಇದ್ದೇವೆ ಎಂಬುದಾಗಿ ಎಂದಿಗೂ ಕೂಡ ಅಂದುಕೊಳ್ಳಬೇಡಿ. ಕಾರಣ ಅದು ಕೇವಲ ಹಣ ಸಹಾಯ ಅಲ್ಲ, ನಿಮ್ಮ ಜೀವಿತವನ್ನೇ ಅದಕ್ಕಾಗಿ ಕೊಡುತ್ತಾ ಇದ್ದೀರಾ. ಹಾಗಾದರೆ ಅದನ್ನು ಸ್ವೀಕರಿಸಿಕೊಳ್ಳುತ್ತಾ ಇರುವಂತವರು ಕೂಡ ತಮ್ಮ ಜೀವಿತವನ್ನೇ ಸಮರ್ಪಿಸಿ ಅದನ್ನು ದೇವರ ರಾಜ್ಯಕ್ಕಾಗಿ ಉಪಯೋಗಿಸಬೇಕು. ಆದರೆ ಅನೇಕ ಕಡೆಗಳಲ್ಲಿ ಈ ರೀತಿ ಆಗುವುದಿಲ್ಲ. ಕೊಡುವಂತವರು ತಮ್ಮ ಜೀವಿತವನ್ನೇ ದೇವರಿಗೆ ಕೊಡುವಂತೆ ಇರುವುದನ್ನೆಲ್ಲ ಬಾಚಿ ಕೊಡುತ್ತಾರೆ. ಆದರೆ ಅದನ್ನು ಪಡೆದುಕೊಳ್ಳುವವರು ತಮ್ಮ ಜೀವಿತವನ್ನು ಕೊಡದೆ ಐಷಾರಾಮಿಯಾಗಿ ಬದುಕುವುದಕ್ಕೂ ಸ್ವಇಚ್ಛೆಯ ಪ್ರಕಾರವಾಗಿ ಅದನ್ನು ಬಳಸಿಕೊಳ್ಳುವುದಕ್ಕೂ ದೇವರ ಮೇಲೆ ಭಯಭಕ್ತಿಯೇ ಇಲ್ಲದೆ ಇಲ್ಲಸಲ್ಲದ ಕಾರ್ಯಗಳಿಗೆ ಅದನ್ನು ಖರ್ಚು ಮಾಡುವುದಕ್ಕೂ ಮುಂದಾಗಿ ಬಿಡುತ್ತಾರೆ. ಆ ರೀತಿಯಾಗಿರುವಂತವರು ದೇವರ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದು ಸ್ಪಷ್ಟವಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ಕೊಡುವಂತ ಸಮಯದಲ್ಲಿ ನಿಮ್ಮ ಜೀವಿತವನ್ನು ನೀವು ದೇವರಿಗೆ ಕೊಡುತ್ತಾ ಇದ್ದೀರಾ ಎಂಬಂತ ಒಂದು ಜ್ಞಾನದಿಂದ, ಒಂದು ತಿಳುವಳಿಕೆಯಿಂದ ದೇವರಿಗಾಗಿ ಪೂರ್ಣವಾಗಿ ಸಂತೋಷವಾಗಿ ಉತ್ಸಾಹವಾಗಿ ಕೊಡಿರಿ. ಆಗ ದೇವರು ನಿಮ್ಮನ್ನ ಮೆಚ್ಚುತ್ತಾರೆ. ಹಾಗೆ ಸ್ವೀಕರಿಸಿಕೊಳ್ಳುವಂತ ಸೇವಕರುಗಳು ಕೂಡ ಭಯಭಕ್ತಿಯಿಂದ ಮತ್ತೊಬ್ಬರು ತಮ್ಮ ಜೀವಿತವನ್ನೇ ಇಲ್ಲಿ ಕೊಟ್ಟು ಹೋಗಿದ್ದಾರೆ, ನಾನದನ್ನು ದೇವರು ಮೆಚ್ಚುವಂತ ರೀತಿಯಲ್ಲಿ ಬಳಸಬೇಕು, ಆತನ ಸೇವೆಗಾಗಿ ಅದನ್ನು ಉಪಯೋಗಿಸಬೇಕು ಎಂಬಂತ ಪರಿಜ್ಞಾನದಿಂದ ಉಪಯೋಗಿಸುವುದಾದರೆ, ಆ ಸಮರ್ಪಣೆಯಿಂದ ಅದನ್ನು ಬಳಸುವುದಾದರೆ ದೇವರದಲ್ಲಿ ಪರಿಪೂರ್ಣವಾಗಿ ಸಂತೋಷ ಪಡುತ್ತಾರೆ. ಅಂಥವರ ಮೂಲಕವಾಗಿ ನಡೆಯುವಂಥ ಸೇವೆಗಳು ದೇವರ ಉದ್ದೇಶಾನುಸಾರವಾಗಿಯೂ ಆತನ ಮಹತ್ತಾದಂಥ ಮಹಿಮೆಯನ್ನು ತೋರ್ಪಡಿಸುವಂಥದ್ದಾಗಿಯೂ ಇರುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರಿಗಿಂದ ನಾವು ಕಾಣಿಕೆಯನ್ನು ಕೊಡುವಾಗ ನಮ್ಮ ಜೀವಿತವನ್ನೇ ಅದರಲ್ಲಿ ಸಮರ್ಪಿಸುತ್ತಾ ಇದ್ದೇವೆಂಬಂತ ಅರಿವಿನಿಂದ ಆತನ ಕರಗಳಲ್ಲಿ ಸಂತೋಷವಾಗಿಯೂ ಉತ್ಸಾಹವಾಗಿಯೂ ಕೊಟ್ಟು ಆತನ ರಾಜ್ಯವನ್ನು ಕಟ್ಟುವುದಕ್ಕೂ ಆತನ ಚಿತ್ತವನ್ನು ನೆರವೇರಿಸುವುದಕ್ಕೂ ನಮ್ಮನ್ನು ಅರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯಗಳ ಮೂಲಕ ನೀನು ನಮ್ಮ ಸಂಗಡ ಮಾತನಾಡಿದ್ದೀಯಾ. ನಾವು ಕಾಣಿಕೆಯನ್ನು ಕೊಡುವಾಗ ಏನೋ ಹಣ ಕೊಡುತ್ತಾ ಇಲ್ಲ, ಬದಲಾಗಿ ನಮ್ಮ ಜೀವಿತವನ್ನು ಅದರಲ್ಲಿ ಕೊಡುತ್ತಾ ಇದ್ದೇವೆ. ನಮ್ಮ ಕಷ್ಟಗಳನ್ನು, ನಮ್ಮ ಬಲವನ್ನು, ನಾವು ಅದಕ್ಕೋಸ್ಕರ ಕೊಟ್ಟಂತ ಸಮಯವನ್ನು ದೇವರೇ ನಾವು ನಿಮಗಾಗಿ, ನಿಮ್ಮ ರಾಜ್ಯದ ಕಟ್ಟುವಿಕೆಗಾಗಿ, ನಿಮ್ಮ ಉದ್ದೇಶದ ನೆರವೇರಿಕೆಗಾಗಿ ಸಮರ್ಪಿಸುವಾಗ ನೀವು ನಮ್ಮ ಜೀವಿತವನ್ನು ಸ್ವೀಕರಿಸಿಕೊಂಡು ಅದರ ಮೂಲಕವಾಗಿ ಆಶೀರ್ವದಿಸುವಂತಹ ದೇವರು. ಆದ್ದರಿಂದ ಹೊಂದುವಂಥವರು ಕೂಡ ಅದೇ ಭಯಭಕ್ತಿಯಿಂದ ಅದನ್ನು ಸ್ವೀಕರಿಸಿಕೊಂಡು ಕಾರ್ಯಗಳನ್ನು ಮಾಡುವುದಕ್ಕೂ ಸೇವೆಗಳನ್ನು ಮಾಡುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಕೃಪೆಯನ್ನು ಅನುಗ್ರಹಿಸು, ಬಲವನ್ನು ಅನುಗ್ರಹಿಸು ಕರ್ತನೆ. ಹಾದಿಗಳನ್ನು ತೆರೆಯಪ್ಪ, ವಿಶೇಷವಾದಂಥ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಜೀವಿತದಲ್ಲಿ ನೆರವೇರಿಸು. ಕೊಡುವಂಥವರು ಅಪ್ಪ ವಿಶೇಷವಾಗಿ ಆಶೀರ್ವದಿಸಲ್ಪಟ್ಟು 100ರಷ್ಟು ಪ್ರತಿಫಲಗಳನ್ನು ಹೊಂದುವಂತೆ ಈ ದಿವಸಗಳಲ್ಲಿ ವಿಷಯಗಳು ಬದಲಾಗಲಿ.
ಪರಲೋಕದ ದ್ವಾರಗಳನ್ನ ತೆರೆದು ಕರ್ತನೆ ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನ ಸುರಿಸಿ ವಿಶೇಷವಾಗಿ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಜಡಿದು ಅಲ್ಲಾಡಿಸಿ ತುಂಬಿ ಹೊರಸೂಸುವಷ್ಟು ಅವರ ಸೆರಗುಗಳಿಗೆ ಹಾಕು, ಸಂತೃಪ್ತಿ ಪಡಿಸು. ನಿನ್ನಾರ್ಥಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್.